ಹೊಸ ವರ್ಷವನ್ನ ರಾಜ್ಯದ ಜನ ಶಾಕ್ ಮೇಲೆ ಶಾಕ್ ಒದಗಾಗುವಂತೆ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಸರ್ಕಾರ ಆ ರೀತಿ ಮಾಡ್ತಿದೆ, ಬೇರೆ ಆಪ್ಷನ್ ಇಲ್ಲ ಅವರಿಗೆ. ಅವ್ರು ಶಾಕ್ ತಗೊಳ್ಬೇಕು, ಸುಧಾರಿಸಬೇಕು, ಮತ್ತೊಂದು ಶಾಕ್ ಅನ್ನು ಎದುರಿಸಬೇಕು. ಆ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಈಗಾಗಲೇ ನಾವು ನೋಡಿದ್ವಿ, ಬಸ್ ದರ ಏರಿಕೆ ಬಗ್ಗೆ ಪ್ರಸ್ತಾವನೆ ಯಾವ ಮಟ್ಟದಲ್ಲಿತ್ತು ಮತ್ತು ಏರಿಕೆ ಬಗ್ಗೆ ನಿರ್ಧಾರವನ್ನ ಹೇಗೆ ಕೈಗೊಳ್ಳಲಾಯಿತು ಅಂತ. ಇದಾದ ಬೆನ್ನಲ್ಲೇ ಸುಧಾರಿಸ್ಕೊಳ್ತಾ ಇದೀವಿ ನಾವು ಅನ್ನೋಷ್ಟೊತ್ತಿಗೆ ಮತ್ತೊಂದು ಶಾಕ್ ಸಿಗ್ತಾ ಇದೆ ಜನರಿಗೆ. ಯಾವುದದು ಡೀಟೇಲ್ಸ್ ನೋಡ್ತಾ ಹೋಗೋಣ. ಬಸ್ ಆಯ್ತು, ಈಗ ಇನ್ನೊಂದು ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ದುಬಾರಿ ದುನಿಯಾ ಮೂಲಕ ವೆಲ್ಕಮ್ ಅಂತ ಇದ್ದಾರೆ 2025. ಶೀಘ್ರದಲ್ಲೇ ಹಾಲಿನ ದರ ಹೆಚ್ಚಳ ಆಗೋದು ಕೂಡ ಫಿಕ್ಸ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಲಿನ ದರ ಏರಿಕೆ ಬಗ್ಗೆ ಸಚಿವ ವೆಂಕಟೇಶ್ ಅವರು ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. 10 ರೂಪಾಯಿ ಹೆಚ್ಚಳಕ್ಕೆ ಬೇಡಿಕೆ ಇದೆ ಅಂತ ಮಿನಿಸ್ಟರ್ ಸಾಹೇಬ್ರು ಹೇಳ್ತಾ ಇದ್ದಾರೆ. 10 ರೂಪಾಯಿ ಇನ್ಕ್ರೀಸ್ ಮಾಡಿ ಅಂತ ಸಿಎಂ ಗ್ರೀನ್ ಸಿಗ್ನಲ್ ಕೊಟ್ರೆ ಹಾಲಿನ ದರ ಏರಿಕೆ ಕೂಡ ನಿಚ್ಚಳವಾಗಿ ಆಗತ್ತೆ ಅನ್ನೋದು ಮಾಹಿತಿ. ಈಗಾಗಲೇ ಪ್ರತಿ ವಸ್ತುಗಳ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ನಿಮಗೆ ನೆನಪಿರ್ಬೋದು, ಲಾಸ್ಟ್ ಟೈಮ್ ಜೂನಲ್ಲಿ 2 ರೂಪಾಯಿಯನ್ನ ಹೆಚ್ಚಳ ಮಾಡಿದ್ರು ಹಾಲಿನ ಮೇಲೆ. 50 ml ಎಕ್ಸ್ಟ್ರಾ ಕೊಡ್ತಾ ಇದೀವಿ, ಉತ್ಪಾದನೆ ಜಾಸ್ತಿ, ಹಿಂಗಾಗಿ ಎಕ್ಸ್ಟ್ರಾ ಕೊಡ್ತೀವಿ, 2 ರೂಪಾಯಿ ಜಾಸ್ತಿ ನೀವು ಕೊಡಿ ಅಂತ ಕೇಳಿದ್ರು. ಈಗ ಆ ಎಕ್ಸ್ಟ್ರಾ ಕೊಡ್ತಾ ಇದ್ದಂತಹ ಹಾಲನ್ನು ಕಟ್ ಮಾಡ್ತಾರಂತೆ, ದರವನ್ನು ಕೂಡ ಏರಿಕೆ ಮಾಡ್ತಾರಂತೆ. ಇದನ್ನು ನೋಡ್ತಾ ಇದ್ರೆ ಏನನ್ಬೇಕು? ಅಟ್ಲೀಸ್ಟ್ ಓಕೆ, ಹೈನುಗಾರಿಕೆಗೆ ನಾವು ದುಡ್ಡು ಕೊಡ್ತೀವಿ, ರೈತರಿಗೆ ಲಾಭ ಆಗುತ್ತೆ ಅಂತ ಹೇಳ್ತಾರೆ. ದುಡ್ಡು ಕೊಡ್ತಾರ ಅಂತ ರೈತರನ್ನ ಹೋಗಿ ವಿಚಾರಿಸಿದ್ರೆ ನಿಮ್ಗೆ ರಿಯಾಲಿಟಿ ಗೊತ್ತಾಗುತ್ತೆ. ಆದರೆ ಜನಕ್ಕೆ ಸುಧಾರಿಸ್ಕೊಳ್ಳೋದಕ್ಕೆ ಸರ್ಕಾರ ಬಿಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ಕೆಲವರೆಲ್ಲ ಈಗಾಗಲೇ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಯೋಜನೆ ಈ ಯೋಜನೆ ಅಂತ ತಂದ್ರು, ಆ ಯೋಜನೆಗಳಿಗೆ ಶಕ್ತಿ ತುಂಬೋದಕ್ಕೆ ನಮ್ಮನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನಾವು ಹೇಳ್ತಾ ಇಲ್ಲ. ಈ ಥರದ ಇನ್ನೊಂದು ಸಾಲಾಗಿ ಅಥವಾ ಇನ್ನೊಂದು ಭಾಗವಾಗಿ ಹಾಲಿನ ದರ ಏರಿಕೆ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಸರ್, ಆಮೇಲೆ ಹಾಲಿನ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗ್ತದ ಹಾಲಿನ ದರ ಹೆಚ್ಚಳ? ಹಾಲಿನ ದರ ಹೆಚ್ಚಿಗೆ ಮಾಡಬೇಕು ಅಂತೇಳಿ ರೈತರ ಒತ್ತಾಯ ಇದೆ. ಏಕೆಂದರೆ ಈಗ ಅವರ ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳೆಲ್ಲ ಜಾಸ್ತಿ ಆಗಿದೆ. ಅವ್ರು ಜಾಸ್ತಿ ಮಾಡೋರು 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ. ಬಟ್ ನಾವಿನ್ನೂ ಚರ್ಚೆ ಮಾಡ್ತಾ ಇದ್ದೀವಿ. ಚರ್ಚೆ ಮಾಡೋ ತೀರ್ಮಾನಕ್ಕೆ ಬರ್ತೀವಿ. ಸರ್, ಲಾಸ್ಟ್ ಟೈಮ್ 2 ರೂಪಾಯಿ ಹೆಚ್ಚಳ ಮಾಡಿ 500 ಮಿಲಿ ಜಾಸ್ತಿ ಕೊಡೋದು ವಾಪಸ್ ತೆಗೆದುಕೊಂಡ್ರು. ಇದೀಗ ಅದಕ್ಕೆ 5 ರೂಪಾಯಿ ಹೆಚ್ಚಳ ಮಾಡಬೇಕು ಅನ್ನುವಂಥ ಪ್ರಸ್ತಾಪಗಳಿದ್ದಾವೆ ಅಂತ ಹೇಳಲಾಗ್ತದೆ. ಈಗ 5 ರೂಪಾಯಿ ಮಾಡ್ತೀವೋ, 3 ರೂಪಾಯಿ ಮಾಡ್ತೀವೋ, 10 ರೂಪಾಯಿ ಮಾಡ್ತೀವಿ, ಇನ್ನೂ ತೀರ್ಮಾನ ಆಗಿಲ್ಲ. ತೀರ್ಮಾನ ಮಾಡಿದ್ರೆ ನೀವು ಮುಂದೆ ಬರ್ತೀವಿ. ನಾವು ಒಟ್ಟು ಜಾಸ್ತಿ ಆಗುತ್ತೆ, ಅದಕ್ಕೆ ಪ್ರಿಪೇರ್ ಆಗಬೇಕು ಜನ. ರೈತರಿಗೆ ಈಗ ಉತ್ಪಾದನೆ ಮಾಡೋರಿಗೂ ಕೊಡ್ಬೇಕಲ್ಲ ನಾವು. ಏನೋ ಅವ್ರು ನಷ್ಟ ಮಾಡ್ಕೊಂಡು ಯಾಕೆ ಉತ್ಪಾದನೆ ಮಾಡ್ತಾರೆ? ದಿನೇ ದಿನೇ ಉತ್ಪಾದನೆ ಜಾಸ್ತಿ ಆಗ್ತಿದೆ ಹಾಲಿಂದ. ರೈತರು ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ರೈತರಿಗೆ ಅನ್ಯಾಯ ಆಗದಂಗೆ ನೋಡ್ಕೋಬೇಕಲ್ಲ ನಾವು. ಮುಂದಿನ ಕ್ಯಾಬಿನೆಟ್ಗೆ ಏನಾದರೂ ವಿಷಯ ಬರುತ್ತೆ? ಇಲ್ಲ ಸರ್, ಕ್ಯಾಬಿನೆಟ್ಗೇನು ಬರಲ್ಲ ಅದು. ಸರ್, ಆಮೇಲೆ ಹಾಲಿನ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗ್ತದ ಹಾಲಿನ ದರ ಹೆಚ್ಚಳ? ಹಾಲಿನ ದರ ಹೆಚ್ಚಿಗೆ ಮಾಡಬೇಕು ಅಂತೇಳಿ ರೈತರ ಒತ್ತಾಯ ಇದೆ. ಏಕೆಂದರೆ ಈಗ ಅವರ ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳೆಲ್ಲ ಜಾಸ್ತಿ ಆಗಿದೆ. ಅವ್ರು ಜಾಸ್ತಿ ಮಾಡೋರು 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ. ಬಟ್ ನಾವಿನ್ನೂ ಚರ್ಚೆ ಮಾಡ್ತಾ ಇದ್ದೀವಿ. ಚರ್ಚೆ ಮಾಡೋ ತೀರ್ಮಾನಕ್ಕೆ ಬರ್ತೀವಿ. ಸರ್, ಲಾಸ್ಟ್ ಟೈಮ್ 2 ರೂಪಾಯಿ ಹೆಚ್ಚಳ ಮಾಡಿ 500 ಮಿಲಿ ಜಾಸ್ತಿ ಕೊಡೋದು ವಾಪಸ್ ತೆಗೆದುಕೊಂಡ್ರು. ಇದೀಗ ಅದಕ್ಕೆ 5 ರೂಪಾಯಿ ಹೆಚ್ಚಳ ಮಾಡಬೇಕು ಅನ್ನುವಂಥ ಪ್ರಸ್ತಾಪಗಳಿದ್ದಾವೆ ಅಂತ ಹೇಳಲಾಗ್ತದೆ. ಈಗ 5 ರೂಪಾಯಿ ಮಾಡ್ತೀವೋ, 3 ರೂಪಾಯಿ ಮಾಡ್ತೀವೋ, 10 ರೂಪಾಯಿ ಮಾಡ್ತೀವಿ, ಇನ್ನೂ ತೀರ್ಮಾನ ಆಗಿಲ್ಲ. ತೀರ್ಮಾನ ಮಾಡಿದ್ರೆ ನೀವು ಮುಂದೆ ಬರ್ತೀವಿ. ನಾವು ಒಟ್ಟು ಜಾಸ್ತಿ ಆಗುತ್ತೆ, ಅದಕ್ಕೆ ಪ್ರಿಪೇರ್ ಆಗಬೇಕು ಜನ. ರೈತರಿಗೆ ಈಗ ಉತ್ಪಾದನೆ ಮಾಡೋರಿಗೂ ಕೊಡ್ಬೇಕಲ್ಲ ನಾವು. ಏನೋ ಅವ್ರು ನಷ್ಟ ಮಾಡ್ಕೊಂಡು ಯಾಕೆ ಉತ್ಪಾದನೆ ಮಾಡ್ತಾರೆ? ದಿನೇ ದಿನೇ ಉತ್ಪಾದನೆ ಜಾಸ್ತಿ ಆಗ್ತಿದೆ ಹಾಲಿಂದ. ರೈತರು ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ರೈತರಿಗೆ ಅನ್ಯಾಯ ಆಗದಂಗೆ ನೋಡ್ಕೋಬೇಕಲ್ಲ ನಾವು. ಮುಂದಿನ ಕ್ಯಾಬಿನೆಟ್ಗೆ ಏನಾದರೂ ವಿಷಯ ಬರುತ್ತೆ? ಇಲ್ಲ ಸರ್, ಕ್ಯಾಬಿನೆಟ್ಗೇನು ಬರಲ್ಲ ಅದು. ಸರ್, ಆಮೇಲೆ ಹಾಲಿನ ದರ ಹಾಲಿನ ಉತ್ಪಾದನೆ ಮಾಡೋರನ್ನ ನಾವು ನೋಡ್ಕೊಳ್ಬೇಕಲ್ಲ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಕರೆಕ್ಟ್ ಇದೆ, ಆ ವಾದ ಸರಿ ಇದೆ. ಆದರೆ ನೋಡ್ಕೊಳ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ. ಲಾಸ್ಟ್ ಟೈಮ್ ಹಾಲಿನ ದರವನ್ನ ಹೆಚ್ಚಳ ಮಾಡಿ ಎಲ್ಲಿ ಸರಿದೂಗಿಸ್ಕೊಳ್ಳುವಂತಹ ಕೆಲಸ ಆಯಿತು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ. ಹೈನುಗಾರಿಕೆಗೆ ಸಪೋರ್ಟ್ ಮಾಡಿದ್ರಾ? ಅದಕ್ಕೂ ರಾಜ್ಯದ ಜನರಲ್ಲಿ ಉತ್ತರ ಇದೆ. ಈಗ ಮತ್ತೊಂದು ದರ ಏರಿಕೆಯ ಬರೆಯನ್ನ ಎಳೆಯೋದಕ್ಕೆ ಮುಂದಾಗ್ತದೆ. ಜನರಿಗೆ ವಿಧಿ ಇಲ್ಲ. ಆರಿಸಿ ಕಳಿಸಿದ ಮೇಲೆ 5 ವರ್ಷ ಏನೇನು ಬೆಳವಣಿಗೆಗಳಾಗುತ್ತೋ ಪ್ಲಸ್ಸೋ ಮೈನಸ್ಸೋ ಎಲ್ಲವನ್ನ ಸ್ವೀಕಾರ ಮಾಡಬೇಕಾದಂತಹ ಸ್ಥಿತಿಯಲ್ಲಿ ಜನ ಕೂಡ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈಗ ಮತ್ತೊಂದು ಪಾಕೆಟಲ್ಲಿ ಮತ್ತೊಂದು ಹೋಲ್ ಆಗೋದಕ್ಕೆ ತಯಾರಿಗಳಾಗ್ತಾ ಇದೆ. ಆ ಜೇಬಲ್ಲಿ ಕತ್ತರಿ ಹಾಕಿಸ್ಕೊಳ್ಳುವಂತಹ ಕೆಲಸವನ್ನು ನಾವು ಮಾಡ್ಕೊಳ್ಬೇಕಷ್ಟೇ.